ನಮಸ್ಕಾರ ಸ್ನೇಹಿತರೆ, ನಾಡು ನುಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ದೇಶದ ಪಿಂಚಣಿದಾರರಿಗೆ ಈಗ ಕೇಂದ್ರ ಸರ್ಕಾರ ಬಹುದೊಡ್ಡ ಗುಡ್ ನ್ಯೂಸ್ ನೀಡಿದೆ ಅಂತ ಹೇಳಬಹುದು. ಪಿಂಚಣಿದಾರರ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಈಗ ಕೇಂದ್ರ ಸರ್ಕಾರ ಬಹುದೊಡ್ಡ ಆದೇಶವನ್ನು ಹೊರಡಿಸಿದೆ. 60 ವರ್ಷ ಮೇಲ್ಪಟ್ಟ ಪಿಂಚಣಿದಾರರ ಚಿಕಿತ್ಸೆ ಮತ್ತು ಅವರ ತೆರಿಗೆಯ ವಿಷಯವಾಗಿ 60 ವರ್ಷ ಮೇಲ್ಪಟ್ಟ ಪಿಂಚಣಿದಾರರ ಚಿಕಿತ್ಸೆ ಮತ್ತು ಅವರ ತೆರಿಗೆ ವಿಷಯವಾಗಿ ಬಹುದೊಡ್ಡ ಆದೇಶವನ್ನು ಹೊರಡಿಸಿರುವ ಕೇಂದ್ರ ಸರ್ಕಾರ ಈ ಮೂಲಕ ಅವರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ ಅಂತ ಹೇಳಬಹುದು. ಹಾಗಾದರೆ 60 ವರ್ಷ ಮೇಲ್ಪಟ್ಟ ಪಿಂಚಣಿದಾರರ ಚಿಕಿತ್ಸೆ ಮತ್ತು ತೆರಿಗೆಯ ವಿಷಯವಾಗಿ ಕೇಂದ್ರ ಸರ್ಕಾರ ಹೊರಡಿಸಿರುವ ಆದೇಶ ಏನು ಅನ್ನುವುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೂ ಈ ಮಾಹಿತಿಯನ್ನ ಪ್ರತಿಯೊಬ್ಬ ಪಿಂಚಣಿದಾರರಿಗೆ ಶೇರ್ ಮಾಡಿ. ಸ್ನೇಹಿತರೆ, ಲೋಕಸಭಾ ಆಯ್ಕೆ ಸಮಿತಿಯು ವಿವಿಧ ರೀತಿಯ ಸ್ವೀಕಾರಗಾರರಿಗೆ ಕಮ್ಯೂಟೆಡ್ ಪಿಂಚಣಿ ತೆರಿಗೆ ಚಿಕಿತ್ಸೆಯಲ್ಲಿ ಅಂತರವನ್ನು ಗುರುತು ಮಾಡಿದೆ. ಈ ಅಂತರವನ್ನು ಸರಿಪಡಿಸಲು ನೇರ ಆದಾಯ ತೆರಿಗೆ ಮಸೂದೆ 2025ರಲ್ಲಿ ಈಗ ಶಿಫಾರಸು ಮಾಡಲಾಗಿದೆ. ಸಮಸ್ಯೆ ಏನು ಅಂದರೆ, ಕಮ್ಯೂಟೆಡ್ ಪಿಂಚಣಿಗೆ ತೆರಿಗೆ ವಿಧಿಸುವ ವಿಧಾನವು ಸಮನಾಗಿಲ್ಲ. ಅಂದರೆ ಸರ್ಕಾರಿ ಉದ್ಯೋಗಿಗಳಿಗೆ ಕಮ್ಯೂಟೆಡ್ ಪಿಂಚಣಿಯನ್ನ ಸಂಪೂರ್ಣವಾಗಿ ತೆರಿಗೆಯಿಂದ ವಿನಾಯಿತಿ ಮಾಡಲಾಗಿತ್ತು. ಆದರೆ ಖಾಸಗಿ ವಲಯದ ಉದ್ಯೋಗಿಗಳಿಗೆ ಇದು ಭಾಗಶಃ ತೆರಿಗೆಯಿಂದ ವಿನಾಯಿತಿಯನ್ನು ನೀಡಲಾಗಿತ್ತು. ಅಷ್ಟೇ ಮಾತ್ರವಲ್ಲದೆ ನೌಕರರಲ್ಲದವರಿಗೆ ಯಾವುದೇ ತೆರಿಗೆ ವಿನಾಯಿತಿ ಅಥವಾ ಕಡಿತವೂ ಕೂಡ ಲಭ್ಯವಿರಲಿಲ್ಲ. ಈ ರೀತಿಯಾಗಿ ನೌಕರರಿಗೆ ನೀಡಲಾಗುವ ಅಸಮಾನ ಚಿಕಿತ್ಸೆಯನ್ನ ಈಗ ನಿಗದಿಪಡಿಸಲು ಪ್ರಸ್ತಾಪಿಸಲಾಗಿದೆ. ಖಾಸಗಿ ನೌಕರರು, ಸರ್ಕಾರಿ ನೌಕರರು ಮತ್ತು ನೌಕರರಲ್ಲದವರ ಪಿಂಚಣಿಗೆ ಸಂಬಂಧಪಟ್ಟಂತೆ ಈಗ ಕೇಂದ್ರ ಸರ್ಕಾರ ಪರಿವರ್ತನೆ ಮಾಡಲು ಮುಂದಾಗಿದೆ. ಈ ಹಿಂದೆ ಸರ್ಕಾರಿ ನೌಕರರು, ಖಾಸಗಿ ನೌಕರರು ಮತ್ತು ನೌಕರರಲ್ಲದವರಿಗೆ ನೀಡಲಾಗುವ ತೆರಿಗೆ ಚಿಕಿತ್ಸೆಯಲ್ಲಿ ಅಸಮಾನತೆ ಸೃಷ್ಟಿಯಾಗಿತ್ತು. ಒಂದೇ ಮೂಲದಿಂದ ಒಂದೇ ರೀತಿಯ ಪಿಂಚಣಿ ಪ್ರಯೋಜನವನ್ನು ಪಡೆಯುವ ಇಬ್ಬರು ವ್ಯಕ್ತಿಗಳು ಅವರ ಉದ್ಯೋಗ ಸ್ಥಿತಿಯ ಆಧಾರದ ಮೇಲೆ ಮಾತ್ರ ವಿಭಿನ್ನವಾಗಿ ತೆರಿಗೆಯನ್ನು ವಿಧಿಸಲಾಗುತ್ತೆ. ಈ ಕಾರಣಗಳಿಂದ ಈ ಅಸಮಾನತೆಯನ್ನು ಸರಿ ಮಾಡುವಂತೆ ಈಗ ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಅದೇ ರೀತಿಯಲ್ಲಿ ವಿಮಾದಾರರು ಸ್ಥಾಪಿಸಿದ ನಿಧಿಯಿಂದ ಕಮ್ಯೂಟೆಡ್ ಪಿಂಚಣಿಯನ್ನು ಪಡೆಯುವ ನೌಕರರಲ್ಲದವರಿಗೆ ಇತರ ಮೂಲಗಳಿಂದ ಬರುವ ಆದಾಯ ಎಂಬ ಆದಾಯದ ಶೀರ್ಷಿಕೆಗಳ ಅಡಿಯಲ್ಲಿ ಸಮಾನಾಂತರ ಕಡಿತವನ್ನು ಸ್ಪಷ್ಟವಾಗಿ ಅನುಮತಿಸಬೇಕೆಂದು ಈಗ ಸಮಿತಿ ಪ್ರಸ್ತಾಪಿಸಿದೆ. ಈ ಮೂಲಕ ಎಲ್ಲ ಪಿಂಚಣಿದಾರರಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ಅಂತ ಹೇಳಬಹುದು.